ಹಾಯ್ ಫ್ರೆಂಡ್ಸ್, ಇವತ್ತು ಟೇಸ್ಟಿಯಾದ ಕ್ಯಾರೆಟ್ ಹಲ್ವಾ ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡ್ಕೊಳ್ಳೋಣ. ಫಸ್ಟಿಗೆ ನಾನು 1/2 kg ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುರಿದು ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕು. ಇದಕ್ಕೆ ಬಾದಾಮಿ ಮತ್ತು ಪಿಸ್ತಾ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿ ಬೇಕು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಹಾಲು ಬೇಕು, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಫಸ್ಟಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ಗೆ ನಾನು ಈ ಗೋಡಂಬಿನ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಬಾದಾಮಿ ಪಿಸ್ತಾ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲವನ್ನು ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಯಾಕಂದರೆ ಕೆಲವರು ಹಾಗೆ ಹಾಕ್ಬಿಡ್ತಾರೆ ಕಟ್ ಮಾಡಿಬಿಟ್ಟು. ಬಟ್ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾ ಇರಿ. ನೋಡಿ, ಈಗ ಸ್ವಲ್ಪ ಕೆಂಪಗಾಗ್ತಾ ಇದೆ ಲೈಟಾಗಿ. ಸೊ ಇದನ್ನು ಈ ಸ್ಟೇಜಲ್ಲಿ ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡೋಣ. ಈಗ ಈ ಕ್ಯಾರೆಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ 10-15 ಮಿನಿಟ್ಸ್ ಆಗುತ್ತೆ. ಇದು ಮಿನಿಮಮ್ ಆದರೂ ತಿರುಗಿಸ್ತಾ ಇರಬೇಕು. ನೋಡಿ, ಈಗ ಚೆನ್ನಾಗಿ ಹೀಗೆ ತಿರುಗಿಸ್ತಾನೇ ಇರಬೇಕು. ಕಲರು ನಿಧಾನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ಹೀಗೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ತುಪ್ಪ ಬೇಕಂದರೆ ಹಾಕ್ಕೊಳ್ತಾನೆ ಇರಿ. ಯಾಕಂದರೆ ಸ್ವೀಟ್ ಅಲ್ವಾ, ಸ್ವಲ್ಪ ತುಪ್ಪ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾಗೆ. ಈಗ ಇನ್ನೊಂದು ಸ್ಪೂನ್ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಹೀಗೆ ತಿರುಗಿಸ್ತಾನೆ ಇರಿ. ಈಗ ನೋಡಿ, ಹಾಲು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನಾನು ಮತ್ತೆ ಇನ್ನೂ ಎಕ್ಸ್ಟ್ರಾ ಹಾಲು ಕೂಡ ಹಾಕಿದ್ದೀನಿ. ಇದು ಚೆನ್ನಾಗಿ ಈಗ ಬಾಯ್ಲ್ ಆಗಬೇಕು. ನೋಡಿ, ಕುದೀತಾ ಇದೆ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಆವಾಗ ನಾವು ಶುಗರ್ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಗಟ್ಟಿ ಆಗ್ತಾ ಇದೆ. ಸೊ ಈ ಸ್ಟೇಜಲ್ಲಿ ನಾವು ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕ್ಯಾರೆಟಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ದರೆ ಸ್ವಲ್ಪ ಸಕ್ಕರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದು ಸ್ವಲ್ಪ ತಿಕ್ಕಾಗಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಮಿಕ್ಸ್ ಮಾಡ್ತಾ ಇರಿ. ಈ ಥರ ಇನ್ನೂ 10 ಮಿನಿಟ್ಸ್ ಇದು ಕುದಿಬೇಕು. ನೋಡಿ, ಮಧ್ಯೆ ಮಧ್ಯೆ ತಿರುಗಿಸ್ತಾನೆ ಇರಿ. ತುಂಬ ಒಳ್ಳೆಯದು. ಯಾರು ಕ್ಯಾರೆಟ್ ತಿನ್ನಲ್ಲ, ಈ ಕ್ಯಾರೆಟ್ ಹಲ್ವಾ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ವಿಟಮಿನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ವಿಟಮಿನ್ ಎ ಇರುತ್ತೆ. ಸೊ ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ಡೈಜೆಷನ್ನಿಗೆ ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ ಗಟ್ಟಿ ಆಗ್ತಾ ಇದೆ ಅಲ್ವಾ, ಈ ಸ್ಟೇಜಲ್ಲಿ ನಾವು ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಹಾಲು ಹಾಕ್ಕೊಂಡಿದ್ದೀವಲ್ವ, ಹಾಲು ಹಾಕೋದ್ರಿಂದ ನಿಮಗೆ ಕ್ಯಾರೆಟ್ ಸಾಫ್ಟ್ ಆಗ್ತಾ ಬರುತ್ತೆ. ಬಾಯ್ಲ್ ಆಗೋದಷ್ಟು ನಿಮಗೆ ತಿನ್ನುವಾಗ ಸಾಫ್ಟ್ ಆಗಿರುತ್ತೆ. ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದು ನೋಡಿ, ಎಷ್ಟು ಚೆನ್ನಾಗಿ ತಿಕ್ಕಾಗಿದೆ. ನೋಡಿ, ಈಗ ಕ್ಯಾರೆಟ್ ಹಲ್ವಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಈಗ ಒಂದು ಬೌಲಿಗೆ ಹಾಕೊಳ್ಳೋಣ. ನೋಡಿ, ಈಗ ಒಂದು ಬೌಲಲ್ಲಿ ಹಾಕೊಳ್ಳೋಣ. ನೋಡಿ,
ನೋಡಿ ಟೇಸ್ಟಿಯಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನಿಮಗೂ ಕೂಡ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಸವಿರುಚಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.